ಮತ್ತೆ ಆಣೆ ಪ್ರಮಾಣದ ರಾಜಕೀಯ ಮೇಲಾಟಗಳು ನಡೀತಾ ಇದೆ. ಆಣೆ ಪ್ರಮಾಣಕ್ಕೆ ಸಾಕ್ಷಿಯಾಗಲಿದೆ ಇವತ್ತು ಬೆಳಗ್ಗೆ 9 ಗಂಟೆಗೆ ಚಾಮುಂಡಿ ಬೆಟ್ಟ. ಮೊದಲ ಬಾರಿಗೆ ಚಾಮುಂಡಿ ಬೆಟ್ಟದಲ್ಲಿ ಆಣೆ ಪ್ರಮಾಣ ನಡೀತಾ ಇದೆ. ಇಷ್ಟು ದಿನ ಯಾವುದೇ ರಾಜಕಾರಣಿಗಳು ಯಾರೇ ಆದ್ರೂ ಕೂಡ ಮಂಜುನಾಥನ ಮೇಲಾಣೆ ಅಂತ ಹೇಳ್ತಾ ಇದ್ರು. ಆದ್ರೆ ರಾಜಕಾರಣಿಗಳಾಗಿರಬಹುದು ಈಗ ಬದಲಾಗ್ಬಿಟ್ಟಿದ್ದಾರೆ. ಅಂದ್ರೆ ಚಾಮುಂಡಿ ದೇವತೆ ಮೇಲೆ ಆಣೆ ಮಾಡುವಂತಹ ಒಂದು ಪ್ರಯತ್ನ ಆಗ್ತಾ ಇದೆ. ಇದೇ ಮೊದಲ ಬಾರಿಗೆ ಚಾಮುಂಡಿಯ ಮೇಲೆ ಆಣೆ ಪ್ರಮಾಣ ನಡೀತಾ ಇದೆ. ಇದೋ ವಿಶ್ವನಾಥ್ ಮತ್ತು ಸಾರಾ ಮಹೇಶ್ ನಡುವೆ ನಡೀತಾ ಇರುವ ಆಣೆ ಪ್ರಮಾಣಕ್ಕೆ ಇವತ್ತು ಸಾಕ್ಷಿಯಾಗುತ್ತೆ. ಬೆಳಗ್ಗೆ 9 ಗಂಟೆಗೆ ಸಜ್ಜಾಗಿದೆ ಆಣೆ ಪ್ರಮಾಣಕ್ಕೆ ವೇದಿಕೆ. ಹುಣಸೂರಿನ ಅನರ್ಹ ಶಾಸಕರಾಗಿರುವ ಎಚ್ ವಿಶ್ವನಾಥ್ ಹಾಗೆಯೇ ಕೆಆರ್ ನಗರ ಹಾಲಿ ಶಾಸಕ ಸಾರಾ ಮಹೇಶ್ ಅವರು ಸವಾಲು ಪ್ರತಿ ಸವಾಲಿಗೆ ಒಪ್ಪಿ ಆಣೆ ಪ್ರಮಾಣಕ್ಕೆ ಇವತ್ತು ಸಜ್ಜಾಗಿದ್ದಾರೆ. ಒಂದು ಕಡೆ ಅಪ್ರಾಮಾಣಿಕತೆಯ ಬಗ್ಗೆ ಚಾಮುಂಡಿಯ ಮುಂದೆ ಪ್ರಮಾಣಕ್ಕೆ ಇವರಿಬ್ರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಚಾಮುಂಡಿ ಸನ್ನಿಧಿಯಲ್ಲಿ ಸಾರಾ ಮಹೇಶ್ ಮತ್ತು ಎಚ್ ವಿಶ್ವನಾಥ್ ಆಣೆ ಪ್ರಮಾಣವನ್ನು ನಡೆಸಲಿದ್ದಾರೆ. ಜೆಡಿಎಸ್ ತೊರೆಯೋದಿಕ್ಕೆ 25 ಕೋಟಿ ಪಡೆದ ಆರೋಪವನ್ನ ಸಾರಾ ಮಹೇಶ್ ವಿಶ್ವನಾಥ್ ಅವರ ಮೇಲೆ ಮಾಡಿದ್ರು. ಸೊ ಈ ಒಂದು ಆರೋಪವನ್ನ ಮಾಡಿದಂತಹ ಹಿನ್ನೆಲೆಯಲ್ಲಿ ಹಣ ಪಡೆದಿಲ್ಲ ಅನ್ನೋದಾದ್ರೆ ಆಣೆ ಮಾಡೋದಿಕ್ಕೆ ಕರೆದಿದ್ರು ಸಾರಾ ಮಹೇಶ್ ಅವರು. ಸೊ ಚಾಮುಂಡಿ ದೇವಿ ಎದುರು ಆಣೆ ಪ್ರಮಾಣಕ್ಕೆ ಸಾರಾ ಸವಾಲನ್ನ ಏನು ಹಾಕಿದ್ರು, ನಾನು ಆ ಸವಾಲಿಗೆ ಪ್ರತಿ ಸವಾಲನ್ನ ಹಾಕ್ತೀನಿ, ಜೊತೆಗೆ ನಾನು ಹಣ ಪಡೆದಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಎಚ್ ವಿಶ್ವನಾಥ್ ಅವರು ನೀಡ್ತಾರೆ. ನಾನು ಬಿಜೆಪಿಯವರಿಗೆ ಮಾರಿಕೊಂಡಿಲ್ಲ ನನ್ನನ್ನ ಅಂತ ಹೇಳಿ ವಿಶ್ವನಾಥ್ ಹೇಳೋದ್ರ ಜೊತೆಗೆ ಮಾರ್ಕೊಂಡಿದ್ದಾರೆ ಅಂತ ಕೊಂಡುಕೊಂಡವರನ್ನ ಕೂಡ ನೀವು ಕರ್ಕೊಂಡು ಬನ್ನಿ ಅನ್ನುವ ಸವಾಲನ್ನ ಹಾಕಿದ್ದಾರೆ. ಇಂಥ ಒಂದು ದಿನ ಬರಲಿ ಅಂತಾನೆ ಕಾಯ್ತಾ ಇದ್ದೆ. ನಾನು ನನ್ನ ಕುಟುಂಬ ಹಣವನ್ನ ಪಡೆದಿಲ್ಲ. ಚಾಮುಂಡಿ ಬೆಟ್ಟದಲ್ಲಿ ಅವರು ಬಂದು ತಾಯಿಯ ಮುಂದೆ ಹೇಳಿದ್ರೆ ನಾನು ಈ ರಾಜ್ಯದ ಜನತೆಯನ್ನ ಬೇಷರತ್ ಕ್ಷಮೆಯಾಚಿಸ್ತೀನಿ. ನಾನು ಇಂಥ ಒಂದು ಬೆಳಗ್ಗೆನೆ ಹೋಗಿ ಪೂಜೆ ಮಾಡಿ ಕೂತಿರ್ತೀನಿ. ಸಾರಾ ಮಹೇಶು ನನ್ನನ್ನು ಕೊಂಡ್ಕೊಂಡವನ್ ಸಮೇತ ಬರಬೇಕು. ಆಮ್ ಐ ರೈಟ್? ಸುಮ್ಮನೆ ಏನು ಹೇಳೋದು ಹೋಯ್ತಾ ಇರೋದು ಹೊತ್ತಗಡೆ ಅದಲ್ಲ. ಬಾ ಪ್ರೂವ್ ಮಾಡು. ಮಾರಿಕೊಂಡ ವಿಶ್ವನಾಥ್ ನಾನು ಮಾರ್ಕೊಂಡ್ಮೇಲೆ ಕ್ರೈದಾರ ಒಬ್ಬ ಇರ್ಬೇಕಲ್ಲ, ಕರ್ಕೊಂಬನ್ನಿ ಅವ್ರನ್ನ. ಅಷ್ಟೇ. ನಾನು ಬೆಟ್ಟದಲ್ಲಿ ಬೆಳಗ್ಗೆನೆ ಹೋಗಿ ಪೂಜೆ ಮಾಡಿ ಕೂತಿರ್ತೀನಿ. ಸಾರಾ ಮಹೇಶು ನನ್ನನ್ನು ಕೊಂಡ್ಕೊಂಡವನ್ ಸಮೇತ ಬರಬೇಕು. ಆಮ್ ಐ ರೈಟ್? ಸುಮ್ಮನೆ ಏನು ಹೇಳೋದು ಹೋಯ್ತಾ ಇರೋದು ಹೊತ್ತಗಡೆ ಅದಲ್ಲ. ಚಾಮುಂಡಿ ದೇವಿಯ ಸನ್ನಿಧಾನದಲ್ಲಿ ಒಂದ್ ಕಡೆ ಆಣೆ ಪ್ರಮಾಣಕ್ಕೆ ವೇದಿಕೆ ಸಜ್ಜಾಗಿದ್ರೆ, ನಿನ್ನೆ ಆಣೆ ಮಾಡ್ತೀನಿ ಅಂತ ಹೇಳಿದವರು ಇವತ್ತು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಉಲ್ಟಾ ಹೊಡೆದಿದ್ದಾರೆ ಎಚ್ ವಿಶ್ವನಾಥ್ ಅವರು. ಆಣೆ ಪ್ರಮಾಣ ಮಾಡಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ನನಗೆ ಹಣ ಕೊಟ್ಟಿರುವವರನ್ನ ಸಾರಾ ಮಹೇಶ್ ಕರೆತಂದಿರ್ತಾರೆ, ದುಡ್ಡು ಕೊಟ್ಟವರನ್ನ ಕರ್ಕೊಂಡು ಬಂದ್ರೆ ಮುಗಿತಲ್ಲ, ಆಣೆ ಪ್ರಮಾಣ ಯಾಕೆ ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಎಚ್ ವಿಶ್ವನಾಥ್. ಹೋಗ್ತಾ ಇದ್ರ ಇವತ್ತು? ಅವರು ಹೋಗ್ತಾ ಇದ್ದೀನಿ. ಅವರು ಅಲ್ಲಿ ಕರ್ಕೊಂಡ್ ಬಂದಿರ್ತಾರೆ ಅಂತ ಕಾಣುತ್ತೆ. ನಮ್ಗೆ 25 ಕೋಟಿ ಕೊಟ್ಟಿದ್ದಾರೆ ಭೂಪ, ಅವನ್ನ ಕರ್ಕೊಂಡ್ ಬಂದಿರ್ತಾರೆ ಅಂತ ಕಾಣುತ್ತೆ. ಭೇಟಿ ಮಾಡ್ತೀವಿ, ಹೋಗಿ ಮಹೇಶನ್ನು ಭೇಟಿ ಮಾಡ್ತೀವಿ. ಅವ್ರು ಯಾರು ಅವ್ರು ಕರ್ಕೊಂಬಂದ್ರೆ ಅವ್ರನ್ನ ಭೇಟಿ ಮಾಡ್ತೀನಿ. ತಾಯಿ ಸನ್ನಿಧಿಲಿ ಭೇಟಿ ಮಾಡಿ ಭೇಟಿನ ಅಥವಾ ಆಣೆ ಪ್ರಮಾಣ? ಆಣೆ ಯಾಕೆ ಮಾಡಿ ಏನು ಆಣೆ ಪ್ರಮಾಣ ಮಾಡೋದಕ್ಕೆ ಇನ್ನೊಂದ್ ಕಡೆ ಸಾರಾ ಮಹೇಶ್ ಸಹ ಹಿಂದೇಟು ಹಾಕ್ತಿದ್ದಾರೆ. ಅವರು ಮೊದಲು ಮಾಡ್ಲಿ, ಆಮೇಲೆ ನಾನು ಮಾಡ್ತೀನಿ ಅಂತ ಸಾರಾ ಮಹೇಶ್ ಹೇಳಿದ್ದಾರೆ. ಈ ಬಗ್ಗೆ ಸಾರಾ ಮಹೇಶ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಚಿಟ್ ಚಾಟ್ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ರಾಘವೇಂದ್ರ. ನೋಡ್ಕೊಂಡ್ ಬರೋಣ. ಇನ್ನು ಮಾಜಿ ಸಚಿವರಿಬ್ಬರ ಆಣೆ ಪ್ರಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮೈಸೂರಿನ ಜೆಡಿಎಸ್ನ ಶಾಸಕರಾಗಿರುವಂತಹ ಸಾರಾ ಮಹೇಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನೇ ಮಾತಾಡ್ಸ. ಸರ್, ಏನಿವತ್ತು ನಿಮ್ಮಿಬ್ಬರ ನಡುವಿನ ಒಂದು ಸಮರದಲ್ಲಿ ಇವತ್ತು ಆಣೆ ಪ್ರಮಾಣಕ್ಕೆ ಬಂದಿದ್ರಿ, ಏನು ಮಾಡ್ತೀರಿ ಸರ್ ಇವತ್ತು? ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾರನ್ನು ವೈಯಕ್ತಿಕವಾಗಿ ಟೀಕೆ ಮಾಡಿದಂಥವನಲ್ಲ. ಇತ್ತೀಚಿನ ರಾಜಕೀಯ ಬೆಳವಣಿಗೆಯಲ್ಲಿ ನಮ್ಮಲ್ಲೇ ರಾಜ್ಯಾಧ್ಯಕ್ಷರಾಗಿದ್ದಂಥ ವಿಶ್ವನಾಥ್ರವರು ಅವರು ವೈಯಕ್ತಿಕವಾಗಿ ನನ್ನ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಿ ಮಾತನಾಡಿದಂಥ ಸಂದರ್ಭದಲ್ಲಿ ನಾನು ಸ್ವಲ್ಪ ಮಾತನಾಡಿದೆ. ನಂತರ ಅವರು ವೈಯಕ್ತಿಕ ಟೀಕೆಗಳು ಬೇಡ ಅಂತ ಹೇಳಿದ್ಮೇಲೆ ನಾನು ಆ ವಿಚಾರವನ್ನು ಪ್ರಸ್ತಾಪ ಮಾಡುವಂಥದ್ದನ್ನ ಬಿಟ್ಟಿದ್ದೀನಿ. ಆದರೆ ನನಗೂ ನೋವಾಗಿದೆ. ನನ್ನಿಂದನೇ ನಾನು ಪಕ್ಷವನ್ನು ಬಿಟ್ಟೆ ಅನ್ನುವಂಥ ಮಾತನ್ನು ಅವ್ರು ಏನು ಹೇಳಕ್ಕೆ ಶುರುವಾದರು. ಅವರು ನನ್ನಿಂದ ಬಿಟ್ಟಿಲ್ಲ, ಬಿ ಜೆ ಪಿಯವರ ಆಸೆ ಆಮಿಷಗಳಿಗೆ ಒತ್ತಡಕ್ಕೆ ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದೀನಿ. ಅವರು ಇಲ್ಲ ಅಂತ ಹೇಳಿದ್ರೆ ಸಂವಿಧಾನದ ಮೇಲೆ ನಾನು ಆಣೆ ಮಾಡ್ತೀನಿ ಅಂತ ಹೇಳಿದ್ರು. ನಾವೆಲ್ಲರೂ ಪ್ರಮಾಣ ವಚನ ಸ್ವೀಕರಿಸುವಾಗ ಸಂವಿಧಾನದ ಮೇಲೆ ಆಣೆ ಮಾಡಿ ತಗೋತೀವಿ. ಆದರೆ ಅವರಿಗಾಗಲೇ ಸಂವಿಧಾನವನ್ನು ಗಾಳಿಗೆ ತೂರಿದ್ದಾರೆ. ಆ ಕಾರಣದಿಂದ ದೇವರ ಮೇಲೆ ನನಗೆ ನಂಬಿಕೆ ಇದೆ.
ನೀವು ಹೇಳಿ ಸಾರಾ ಮಹೇಶ್ನಿಂದಲೇ ಬಿಟ್ಟೆ. ನಾನು ಮಂತ್ರಿ ಪದವಿಗಾಗಲಿ, ನಾನು ನನ್ನ ಕುಟುಂಬ ಯಾವುದೇ ಹಣದ ಆಸೆಗಾಗಲಿ, ಬೇರೆ ಯಾವುದೇ ವರ್ಗಾವಣೆಯ ವಿಚಾರಕ್ಕಾಗಲಿ ನಾವು ಬಿಟ್ಟಿಲ್ಲ ಅಂತ ಅವ್ರು ಹೇಳಲಿ ಅಂತ ಹೇಳಿದ್ದೆ. ಆಗ ಅವರು ನಾನು ಯಾವುದೇ ಗುಡಿ, ಮಾರಮ್ಮನ ಗುಡಿ ಇಲ್ಲಿಗೆಲ್ಲ ಬರಲ್ಲ ಅಂತ ಹೇಳಿದರು. ಈಗ ಮುಖ್ಯವಾಗಿ ಈಗ ಅವ್ರು ಹೇಳ್ತಿರೋದು ಸಾರಾ ಮಹೇಶ್ ಅವರು ಮಾಡಿರೋದು 25 ಕೋಟಿಯವರಿಗೆ BJPಗೆ ಸೇಲ್ ಆಗಿದ್ದಾರೆ. ಇದು ಅವರ ನೇರ ಆರೋಪ. ಇದ್ರ ಸಂಬಂಧವಾಗಿ ಆಣೆ ಮಾಡಲಿ. ನಾನು ಏನು ವಿಧಾನಸಭೆಯ ಒಳಗೆ ಹೊರಗೆ ಮಾತನಾಡಿದ್ದೀನಿ, ಅದಕ್ಕೆ ಇವತ್ತು ಬದ್ಧ ಇದ್ದೀನಿ. ನನ್ನ ಸಾರ್ವಜನಿಕವಾಗಿ ನಾನು ಅವ್ರನ್ನ ಎರಡೇ ಕೇಳಿರುವಂಥದ್ದು. ನೀವೊಬ್ಬ ಹಿರಿಯ ರಾಜಕಾರಣಿ, ನೀವು ನನ್ನಿಂದ ಬಿಟ್ರ ಇಲ್ಲ ನಿಮ್ಮ ವೈಯಕ್ತಿಕ ಇಚ್ಛಾಶಕ್ತಿಗೆ ಬಿಟ್ರ, ಇದು ಬಂದು ಪ್ರಮಾಣ ಮಾಡಿ. ಮತ್ತೆ ನನ್ನ ಮೇಲೆ ವೈಯಕ್ತಿಕವಾಗಿ ಆರೋಪ ಮಾಡಿದ್ದೀರಿ, ಅದನ್ನು ಹೌದು ಸಾರಾ ಮಹೇಶ್ ಕೆಲಸ ಮಾಡಿದರು ಅಂತ ಪ್ರಮಾಣ ಮಾಡಿ. ಇದೆರಡನ್ನ ಅವ್ರು ಮಾಡಿದ್ರೆ ನಾನು ಹೇಳಿದ್ದೀನಿ, ನಾನು ಸಾರ್ವಜನಿಕ ಜೀವನದಿಂದ ದೂರ ಇರ್ತೀನಿ ಅಂತ. ಅದಕ್ಕೆ ನಾನು ಪತ್ತೆ. ಅದಿಬ್ಬರು ಕೂಡ ಈಗ ಈ ರೀತಿಯ ಮಟ್ಟಕ್ಕೆ ಹೋಗಿರೋದು, ವೈಯಕ್ತಿಕ ತೇಜೋವಧಿ ಇರ್ಬೋದು ಅಥವಾ ವೈಯಕ್ತಿಕ ಚಾರವಧೆಗೆ ಹೋಗಿರೋದು. ಆದರೆ ಇದು ದೇವರ ಮುಂದೆ ಸನ್ನಿಧಾನಕ್ಕೆ ಹೋಗ್ತಿರೋದು ಎಷ್ಟು? ಅವರೇ ಕರೆದಿದ್ದಾರೆ, ಅವ್ರು ಕರೆದಾಗ ನಾವು ಹೋಗಲೇಬೇಕಾಗುತ್ತೆ. ಅಂದರೆ ಇವತ್ತು ಪಕ್ಕ ನೀವು ಆಣೆ ಮಾಡೋದು ಹಾಗಾದ್ರೆ ಹೋಗಿ ಅಲ್ಲಿ ಅವರು ಮಾಡಬೇಕು, ಅವ್ರನ್ನ ನಾನು ಕರೆದಿರೋದು. ಅಥವಾ ಸಾರಾ ಮಹೇಶ್ ಅವ್ರು ಮಾಡಿದ್ರೆ ನಾನು ಒಪ್ಕೋತೀನಿ ಅಂತ ಹೇಳಿದ್ರು ಸುಧಾ ಅದನ್ನು ಮಾಡ್ತೀನಿ. ಆದರೆ ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ನಿಮ್ಮ ನಾಯಕ ವರಿಷ್ಠರು ಏನೋ ಸೂಚನೆ ಕೊಟ್ಟಿದ್ದಾರೆ. ಇದು ಇವತ್ತು ಮುಗಿಲಿ, ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ, ಇವತ್ತು ಮುಗಿಲಿ. ಒಟ್ಟಾರೆಯಾಗಿ ಇದಿಷ್ಟು ಸಾರಾ ಮಹೇಶ್ ಹೇಳೋ ಮಾತು. ಮೈಸೂರಿನ ಕ್ಯಾಮರಾ ಪರ್ಸನ್ ಮಧು ಜೊತೆ ರಾಘವೇಂದ್ರ ಗಂಜಂ, ನ್ಯೂಸ್ 18 ಕನ್ನಡ.